ತಿರುಗಿದಿರಿ ಅಂತಂದ್ರೆ ನಾವು ಕೂಡ ತಯಾರಾಗಿದ್ದೀವಿ. ಇವರು ಬೇರೆ ಸಚಿವರಾಗೋದು ಬೇಡ, ಇವರು ಸಿಎಂ ಸ್ಥಾನಕ್ಕೆ ಒಬ್ಬ ಅರ್ಹ ವ್ಯಕ್ತಿ ಅನ್ನೋದನ್ನ ನಾವು ವೇದಿಕೆ ಮುಖಾಂತರ ತಿಳಿಸಲಿಕ್ಕೆ ಬಹಳಷ್ಟು ಇಷ್ಟಪಡ್ತೀವಿ. ಯಾಕಂತಂದ್ರೆ ನೀವೆಲ್ಲ ನೋಡಿದ್ದೀರಿ, ಆ ಒಂದು ಛಾತಿ ಕಳೆದ 5-6 ವರ್ಷಗಳ ಹಿಂದೆ ಸಂಘಟನೆ ದೃಷ್ಟಿಯಿಂದ ನೋಡಿದರೆ ಚಾಮರಾಜನಗರದಿಂದ ಹಿಡಿದು ಬೀದರ್ನವರೆಗೆ ನಮ್ಮ ವಿಜಯಾನಂದ ಕಾಶ್ಯಪ್ನವರು ಪ್ರತಿ ಕ್ಷೇತ್ರದಲ್ಲಿ, ಪ್ರತಿ ತಾಲೂಕಿನ, ಪ್ರತಿ ಹೋಬಳಿಯಲ್ಲಿ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ರು. ನಮ್ಮ ಮಠಗಳಿರುವಂತಹ 4-5 ತಾಲೂಕುಗಳಿಗೆ ಅವರು ಹೋದಾಗ ಕರೆ ಮಾಡ್ತಿದ್ರು, ನಿಮ್ಮದು ಇಲ್ಲಿ ಮಠ ಐತೆ ಅಂತಲ್ಲ ಅಂತ ಹೇಳಿ. ಅಂದ್ರೆ ನೀವ್ಯಾಕೆ ಅಲ್ಲಿ ಹೋಗಿರಿ ಅಂದ್ರೆ, ಸಂಘಟನಾ ದೃಷ್ಟಿಯಿಂದ ಇವರನ್ನ ರಾಜ್ಯಾದ್ಯಂತ ದುಡಿಸ್ಕೊಂಡಿದ್ದಾರೆ ಅಂತಂದ್ರೆ ಬಹಳ ಜನ ಮಾತಾಡ್ತಾರಲ್ಲ, ದುಡ್ದೀವಿ ನಮ್ಗೆ ಪಗಾರ ಕೊಡ್ರಿ, ದುಡ್ದೀವಿ ಪಗಾರ ಕೊಡ್ರಿ ಅಂತಾರಿಲ್ಲ, ಹಂಗ ಇವರು ಕೂಡ ರಾಜ್ಯಾದ್ಯಂತ ಶ್ರಮ ವಹಿಸಿ ಇರಬಹುದು. ಅದೊಂದು ಸಮಾಜ ಸಂಘಟನೆ, ಅದರಿಂದ ಪಕ್ಷಕ್ಕೂ ಕೂಡ ಉಪಯೋಗ ಆಗಿದೆ. ಆ ನಿಟ್ಟಿನೊಳಗಡೆ ನೀವು ಗಮನಿಸೋದಾದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ವೀರಶೈವ ಲಿಂಗಾಯತ ಸಮುದಾಯದೊಳಗೆ ಇವರೊಬ್ಬರು ಸಮರ್ಥ ನಾಯಕರು ಸಿಎಂ ಆಗ್ಲಿಕ್ಕೆ ಅನ್ನೋದನ್ನ ನಾವು ವೇದಿಕೆ ಮುಖಾಂತರ ಘಂಟಾಘೋಷವಾಗಿ ಹೇಳ್ತಾ, ಮತ್ತೊಮ್ಮೆ ಮಹಾಪೂಜ್ಯರ ಮಹಾಪೀಠಾಧೀಶ್ವರರ ಆಶೀರ್ವಾದ ಆ ಕಾಶ್ಯಪ್ಪನವರ ಕುಟುಂಬಕ್ಕೆ ಸದಾಕಾಲ ಇರಲಿ. ಅವರ ಸಮಾಜ ಸೇವೆ ರಾಜಕೀಯ ಕ್ಷೇತ್ರದಲ್ಲಿ ಮಾಡುವ ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.